ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಇಮೇಜಸ್ಗಳಲ್ಲಿ ಒಂದನ್ನು ಪಿಕ್ ಮಾಡಿ. ಈ ರೀಡಿಂಗ್ ಅನ್ನೋದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ನೀವು ಈಗ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಖಂಡಿತ ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಈ ಪರ್ಸನ್ ಸ್ವಲ್ಪ ಕೂಡ ಖುಷಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೇ ಹ್ಯಾಪಿನೆಸ್ ಅನ್ನೋದು ಇವರ ಮನಸ್ಸಿನಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈ ಪರ್ಸನ್ ಇವರ ಲೈಫ್ನಲ್ಲಿ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರಬಹುದು, ಅಥವಾ ಇವರ ಲೈಫ್ನಲ್ಲಿ ಯಾವುದೋ ಒಂದು ಪೇಯ್ನ್ ಅನ್ನೋದು ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದರ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಲೈಫ್ನಲ್ಲಿ ಈಗ ಪ್ರೆಸೆಂಟಲ್ಲಿ ಇವರು ಖುಷಿಯಾಗಿರೋದು ಕಾಣಿಸ್ತಾ ಇಲ್ಲ. ಇವರ ಮನಸ್ಸಲ್ಲಿ ತುಂಬ ಪೇಯ್ನ್ ಅನ್ನೋದು ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ಲೈಫಲ್ಲಿ ಇವರು ಖುಷಿ ಪಡುವಂಥ ವಿಷಯಗಳಾಗಲಿ, ಇವರು ಖುಷಿ ಪಡುವಂತಹ ಹ್ಯಾಪಿನೆಸ್ ಆಗಲಿ ಯಾವುದೂ ನಡೀತಾ ಇಲ್ಲ. ಇವರ ಲೈಫ್ ಅನ್ನೋದು ತುಂಬ ಕೆಟ್ಟದಾಗಿದೆ, ತುಂಬ ಹಾಳಾಗೋಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದರಲ್ಲೂ ಸುಧಾರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿ ಇವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈಗ ಇವರ ಕಂಟ್ರೋಲಲ್ಲಿ ಇರುವಂತಹ ವಿಷಯಗಳಾಗಿರಲಿ, ರಿಲೇಷನ್ಶಿಪ್ ಆಗಲಿ, ಯಾವುದೇ ಒಂದು ವಿಷಯ ಆಗಿರಲಿ ಅದೆಲ್ಲವೂ ಇವರ ಕೈಯಿಂದ ಬಿಟ್ಟು ಹೋಗಿದೆ. ಇವರ ಕಂಟ್ರೋಲ್ ತಪ್ಪು ಹೋಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಮನಸ್ಸಿನಲ್ಲಿ ಈಗ ಕೇವಲ ನೋವು ತುಂಬಿಕೊಂಡಿದೆ ಅನ್ನೋ ರೀತಿ ಇಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಯಾವ ವ್ಯಕ್ತಿಯ ಜೊತೆ ಡೀಲ್ ಮಾಡ್ತಾ ಇದ್ದೀರೋ, ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಎಲ್ಲೋ ಒಂದು ಕಡೆ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ತುಂಬ ಇಮೋಷ್ನಲ್ ಆಗ್ತಾ ಇದ್ದಾರೆ, ಇಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ತುಂಬ ದುಃಖ ಪಡ್ತಾ ಇದ್ದಾರೆ, ತುಂಬ ಬೇಸರ ಪಡ್ಕೊಳ್ತಿದ್ದಾರೆ ಅನ್ನೋ ರೀತಿ ಇವರ ಎನರ್ಜಿ ಇಲ್ಲಿ ರಿಪ್ರೆಸೆಂಟ್ ಆಗ್ತಾ ಇದೆ. ಯಾವುದೋ ಒಂದು ವಿಷಯ ಆಗಿರಬಹುದು ಅಥವಾ ಯಾವುದೋ ಒಂದು ವ್ಯಕ್ತಿ ಆಗಿರಬಹುದು, ಇವರ ಕಂಟ್ರೋಲಲ್ಲಿ ಇರೋದು ಈಗ ಕೈ ತಪ್ಪು ಹೋಗಿದೆ. ಅಂದರೆ ಈಗ ಹಿಡಿತದಲ್ಲಿ ಸಿಗ್ತಾ ಇಲ್ವೇನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಯಾವುದೇ ಒಂದು ಖುಷಿಯನ್ನು ಇವರು ಎಂಜಾಯ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಎಂಜಾಯ್ ಮಾಡೋದಕ್ಕೆ ಮನಸ್ಸು ಕೂಡ ಬರ್ತಾ ಇಲ್ಲ. ಅಂದರೆ ಏನಾದರೂ ಸ್ವಲ್ಪ ಒಳ್ಳೆ ಕಾರ್ಯ ನಡೆದರೂ ಕೂಡ ಅದರ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ಜಾಸ್ತಿ ಈಗ ಅವರ ಲೈಫ್ನಲ್ಲಿ ಯಾವ ರೀತಿ ಕಂಟ್ರೋಲ್ ತಪ್ಪಿದೆ ಅದರ ಬಗ್ಗೆ ಥಿಂಕ್ ಮಾಡುವ ರೀತಿ ಆಗಿದೆ. ಇವ್ರಿಗೆ ಯಾವುದೇ ಹ್ಯಾಪಿನೆಸ್ ಅನ್ನೋದು ಅವರ ಮನಸ್ಸಿಗೆ ಬರ್ತಾ ಇಲ್ಲ. ಇಮೋಷ್ನಲ್ಲಾಗಿ ಕೂಡ ಡೌನ್ ಆಗ್ತಿರೋದ್ರಿಂದ ಯಾವುದೇ ಖುಷಿ ಇದ್ದರೂ ಕೂಡ ಅದನ್ನು ಅವರಿಗೆ ಸಂಭ್ರಮಿಸೋದಕ್ಕಾಗಲಿ, ಅದನ್ನು ಎಂಜಾಯ್ ಮಾಡೋದಕ್ಕಾಗಲಿ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಹುಶಃ ಕೆಲವರ ಲೈಫ್ನಲ್ಲಿ ನಿಮ್ಮಿಬ್ಬರ ನಡುವೆ, ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದೂರ ಅನ್ನೋದು ಬಂದಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಮಾತುಕತೆ ನಡೆದಿರಬಹುದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಆಗಿರಬಹುದು, ಏನೇ ಆಗಿರಬಹುದು. ಅದರ ಬಗ್ಗೆ ಚಿಂತೆ ಮಾಡಿ ಕೂಡ ತುಂಬ ದುಃಖಿತರಾಗಿದ್ದಾರೆ, ತುಂಬ ಚಿಂತೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದು ಯಾವುದೇ ವಿಷಯ ಆಗಿರಬಹುದು, ನಿಮ್ಮ ವಿಷಯ ಕೂಡ ಆಗಿರಬಹುದು. ಕೆಲವರ ಎನರ್ಜಿಯಲ್ಲಿ ನಿಮ್ಮಿಬ್ಬರ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಈ ಪರ್ಸನ್ ಅಂತೂ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದಾರೆ, ಎಮೋಷ್ನಲ್ ಆಗಿ ಇದ್ದಾರೆ, ಅದೇ ರೀತಿ ತುಂಬ ದುಃಖ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ನಿಮ್ಮಿಬ್ಬರ ವಿಷಯದಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದ್ದರೆ, ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಬಂದಿದ್ದರೆ, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಈಗ ಹಾಳಾಗುವಂಥ ಸ್ಥಿತಿ ಏನಾದರೂ ಬಂದಿದ್ದರೆ, ಇವ್ರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಇದರ ರೆಸ್ಪಾನ್ಸಿಬಿಲಿಟಿ ಪೂರ್ತಿಯಾಗಿ ನಿಮ್ಮದೇ ಆಗಿದೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಮುಖ್ಯ ಕಾರಣ ನೀವೇ, ಅದರ ಏನೇ ಜವಾಬ್ದಾರಿ ಇದ್ದರೂ ನೀವು ತಗೋಬೇಕು ಅನ್ನೋ ರೀತಿ ಇವರ ಥಿಂಕಿಂಗ್ ಇದೆ. ಇವರು ಅಂದ್ಕೊಳ್ತಾ ಇರೋದು ಏನು ಅಂದರೆ ನಿಮ್ಮ ಕಡೆಯಿಂದನೇ ಈ ರಿಲೇಷನ್ಶಿಪ್ ಅನ್ನೋದು ತುಂಬ ಹಾಳಾಗಿರೋದು, ನಿಮ್ಮಿಂದನೇ ಈ ರೀತಿಯ ಪ್ರಾಬ್ಲಮ್ಸ್ಗಳು ಬಂದಿರೋದು ಅಂತ ಇವ್ರು ಅಂದ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ನಿಮಗೆ ಈ ವಿಷಯದ ಬಗ್ಗೆ ಯಾವುದೇ ರೀತಿ ಅರಿವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮಗೆ ಅರ್ಥ ಆಗ್ತಾ ಇಲ್ಲ, ಯಾವುದೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಬಂದು ಕೂಡ ಈ ರೀತಿಯ ರಿಲೇಷನ್ಶಿಪ್ಪಲ್ಲಿ ಬಿರುಕು ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ. ಯಾವುದೇ ಘಟನೆ ನಡೆದಿದ್ದು ಕೂಡ ಥರ್ಡ್ ಪಾರ್ಟಿ ಕಡೆಯಿಂದ ಈ ರೀತಿಯ ಪ್ರಾಬ್ಲಮ್ಸ್ಗಳು ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ.
ಇಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಪ್ರವೇಶ ಮಾಡಿದರೆ, ಇನ್ವಾಲ್ವ್ ಆಗಿದ್ದರೆ, ನಿಮ್ಮ ಕಡೆಯಿಂದ ಈ ಥರ್ಡ್ ಪಾರ್ಟಿ ಅನ್ನೋರು ಬಂದಿದ್ದಾರೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರ ರಿಲೇಟೆಡ್ ಆಗಿ, ಅಂದರೆ ನಿಮ್ಮ ರಿಲೇಟೆಡ್ ಆಗಿ ಮಾತ್ರ ಥರ್ಡ್ ಪಾರ್ಟಿ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಯಾರೇ ಕೂಡ ಆಗಿರ್ಬೋದು, ಫ್ಯಾಮಿಲಿ ಕೂಡ ಆಗಿರ್ಬೋದು, ಯಾವುದೋ ಸಿಚುವೇಶನ್ ಕೂಡ ಆಗಿರಬಹುದು, ಏನೇ ಆಗಿರಬಹುದು. ಆದರೆ ಇವರ ಮನಸ್ಸಿನಲ್ಲಿರೋದು ನೀವೇ ಕಾರಣ, ನಿಮ್ಮಿಂದನೇ ಈ ರೀತಿ ಆಗಿರೋದು. ಅದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಬಂದಿದ್ದರೂ ಕೂಡ ಇವರು ನೀವೇ ಕಾರಣ, ಅಥವಾ ಥರ್ಡ್ ಪಾರ್ಟಿ ಯಾರಾದರೂ ಒಬ್ಬರು ಬಂದಿದ್ದರೂ ಕೂಡ ನಿಮ್ಮಿಂದನೇ ಆಗಿರೋದು ಅಂತ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಇಷ್ಟು ದುಃಖದಲ್ಲಿರೋದು, ಇಷ್ಟು ಪೇಯ್ನನ್ನು ಅನುಭವಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಂತೂ ತುಂಬ ಡೌನ್ ಆಗಿದ್ದಾರೆ, ಇವರು ಇಮೋಷ್ನಲಿ ಕುಗ್ಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇವರ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ, ಯಾವುದೋ ಒಂದು ಕಾರಣದಿಂದ ಇವ್ರಿಗೆ ತುಂಬಾ ಹರ್ಟ್ ಆಗಿದ್ರೆ ಅದು ನಿಮ್ಮ ಕಡೆಯಿಂದ ಅಂತ ಇವ್ರು ಅಂದ್ಕೊಳ್ತಿದ್ದಾರೆ, ಅಥವಾ ನಿಮಗೆ ಬೇಕಾಗಿರುವಂಥವರಿಂದ ಈ ಪರ್ಸನ್ಗೆ ಹರ್ಟ್ ಆಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ತಪ್ಪಾಗಿದ್ರೂ ಕೂಡ ಅದೆಲ್ಲ ತಪ್ಪನ್ನು ನಿಮ್ಮ ಮೇಲೆ ಇವರು ಹಾಕ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎನರ್ಜಿ ಅದೇ ರೀತಿ ಶೋ ಮಾಡ್ತಾ ಇದೆ. ಈ ಪರ್ಸನ್ಗೆ ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಫಾಲ್ಟ್ ಏನೇ ಇದ್ದರೂ ಅದು ಎಲ್ಲ, ಯಾವುದೇ ಫಾಲ್ಟ್ ಇದ್ದರೂ ಕೂಡ ಅದು ನಿಮ್ಮದೇ ಅನ್ನೋ ರೀತಿ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಇವರು ಥಿಂಕ್ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲ ತಪ್ಪು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಈಗ ಪ್ರೆಸೆಂಟಲ್ಲಿ ಏನೇ ಸಫರ್ ಮಾಡ್ತಾ ಇರ್ಬೋದು, ಏನೇ ಫೇಸ್ ಮಾಡ್ತಾ ಇರ್ಬೋದು, ಎಲ್ಲದಕ್ಕೂ ನೀವೇ ಕಾರಣ ಅಂತ ಇವರ ಮನಸ್ಸಿನಲ್ಲಿರುವಂಥದ್ದು. ಈ ರಿಲೇಷನ್ಶಿಪ್ ಬಗ್ಗೆ ಇವರು ಇನ್ನೂ ತುಂಬ ತರಹದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು, ಎಲ್ಲ ಪರ್ಫೆಕ್ಟಾಗಿ ನಡೀತಾ ಇತ್ತು, ಬೆಸ್ಟ್ ರೀತಿ ಇತ್ತು ಈ ರಿಲೇಷನ್ಶಿಪ್ ಅನ್ನೋದು. ನಿಮ್ಮಿಬ್ಬರ ನಡುವೆ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ತುಂಬ ಖುಷಿಯಾಗಿತ್ತು ಈ ರಿಲೇಷನ್ಶಿಪ್. ಅದೇ ರೀತಿ ತುಂಬ ಬ್ಯೂಟಿಫುಲ್ ರೀತಿಯಲ್ಲಿ ಮುಂದುವರಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ನೀವು ತುಂಬ ಥಿಂಕ್ ಮಾಡಿದ್ರಿ. ಅದೇ ರೀತಿ ನೀವಿಬ್ಬರು ತುಂಬ ಕನಸುಗಳನ್ನ ಕಂಡಿದ್ರಿ. ಯಾವುದೇ ಪ್ರಾಬ್ಲಮ್ಸ್ ಅನ್ನೋದು ಇರಲಿಲ್ಲ. ಸಡನ್ನಾಗಿ ನಿಮ್ಮಿಂದ ಇವ್ರಿಗೆ ಹರ್ಟ್ ಆಗಿದೆ ಅಂತ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ನಡವಳಿಕೆಯಿಂದ ಆಗಿರ್ಬೋದು, ನಿಮ್ಮ ಬಿಹೇವಿಯರಿಂದ ಆಗಿರ್ಬೋದು, ಅಥವಾ ನಿಮ್ಮ ಮಾತಿನಿಂದ ಆಗಿರ್ಬೋದು, ಅಥವಾ ನಿಮ್ಮ ಕಡೆ ಇರುವ ನಿಮಗೆ ಬೇಕಾಗಿರುವ ವ್ಯಕ್ತಿಗಳಿಂದ ಆಗಿರ್ಬೋದು, ಈ ಪರ್ಸನ್ಗೆ ಹರ್ಟ್ ಆಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ರೀಸನ್ ಏನೇ ಆಗಿರ್ಬೋದು, ಆದರೆ ಬ್ಲೇಮ್ ಅಂತೂ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ತಪ್ಪು ನಡೆದಿದ್ರೂ ಕೂಡ ಅದು ನಿಮ್ಮಿಂದಲೇ ಆಗಿರೋದು ಅನ್ನೋ ಥರ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರು ಏನು ಅಂದ್ಕೊಂಡಿದ್ರು ಅಂದರೆ, ನೀವು ಮತ್ತು ಇವರು ಲೈಫ್ ಲಾಂಗ್ ಚೆನ್ನಾಗಿರಬೇಕು, ಲೈಫ್ ಲಾಂಗ್ ಆಗಿ ಖುಷಿಯಾಗಿರಬೇಕು, ಎಲ್ಲ ಕಡೆ ಸುತ್ತಾಡಬೇಕು, ತುಂಬ ಬ್ಯೂಟಿಫುಲ್ಲಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇರಬೇಕು ಅನ್ನೋ ಅಷ್ಟರಲ್ಲಿ ಏನೋ ಒಂದು ಸಿಚುವೇಶನ್ ನಿಮ್ಮಿಬ್ಬರ ನಡುವೆ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಬಂದಿರಬಹುದು, ಅಥವಾ ಯಾವುದೋ ಒಂದು ಇಶ್ಯೂ ನಡೆದಿರಬಹುದು, ಅಥವಾ ಇಲ್ಲಿ ಥರ್ಡ್ ಪರ್ಸನ್ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಮೇಯ್ನ್ ಕಾರಣ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದೆ. ಇದಕ್ಕಾಗಿ ಈ ಪರ್ಸನ್ಗೆ ತುಂಬ ಬೇಸರ ಆಗಿದೆ, ತುಂಬ ನೋವಾಗಿದೆ. ಹಾಗಾಗಿ ಏನೇ ರೆಸ್ಪಾನ್ಸಿಬಿಲಿಟಿ ಇದ್ದರೂ ಅದು ನೀವು ತಗೋಬೇಕು ಅನ್ನೋ ರೀತಿ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಏನೇ ತಪ್ಪಾಗಿದ್ರೂ ಕೂಡ ನಿಮ್ಮಿಂದ ಆಗಿರುವಂಥದ್ದು, ಹಾಗಾಗಿ ನೀವಿಬ್ಬರು ದೂರ ಆಗುವ ಸಂದರ್ಭ ಬಂದಿದೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರೋ ಒಬ್ಬ ಪರ್ಸನ್ ಒಬ್ಬ ವ್ಯಕ್ತಿಯನ್ನು ಬ್ಲಾಕ್ ಕೂಡ ಮಾಡಿರ್ಬೋದು. ನೀವು ಇವರನ್ನು ಬ್ಲಾಕ್ ಮಾಡಿರುವ ಸಾಧ್ಯತೆ ಇದೆ, ಅಥವಾ ಈ ಪರ್ಸನ್ ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರುವ ಸಾಧ್ಯತೆ ಕೂಡ ಇದೆ. ನೀವು ಇವರನ್ನು ಬ್ಲಾಕ್ ಮಾಡಿದರೆ ಅದು ನಿಮ್ಮದೇ ತಪ್ಪು ಅಂತ ಇವರು ಅಂದ್ಕೊಳ್ತಿದ್ದಾರೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇಲ್ಲಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾರೋ ಒಬ್ಬರು ಬ್ಲಾಕ್ ಮಾಡಿರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ನಿಮ್ಮಿಂದ ಇವರು ದೂರ ಆಗಿರ್ಬೋದು, ಅಥವಾ ಇವರಿಂದ ನೀವು ದೂರ ಆಗಿದ್ದೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಪಾಸ್ಟಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವು ಯಾವುದೋ ಒಂದು ಡಿಸಿಷನನ್ನು ತಗೊಂಡಿರಬಹುದು, ಅದರ ಕಾರಣದಿಂದಾಗಿ ಕೂಡ ಈ ರೀತಿ ಸಂಭವಿಸಿರಬಹುದು ಅಂತ ಅನ್ನಿಸ್ತಾ ಇದೆ. ಅಥವಾ ಈ ಪರಿಸ್ಥಿತಿ ಏನಿದೆ ಅದು ನಿಮ್ಮಿಂದ ಆಗಿದೆ ಅನ್ನೋ ರೀತಿ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮ ಬಗ್ಗೆ ಯಾವುದೋ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ನಿಮಗೆ ಯಾವುದೋ ಒಂದು ವಿಷಯವನ್ನು ಇವರು ಹೇಳಿರಬಹುದು, ಅಂದರೆ ನೀವು ಅದನ್ನು ಒಪ್ಕೊಳ್ತೀರಾ ಅಂತ ಈ ಪರ್ಸನ್ ಅಂದ್ಕೊಂಡಿರಬಹುದು. ಅದು ಯಾವುದೇ ವಿಷಯ ಆಗಿರಬಹುದು, ಅದನ್ನು ನೀವು ಒಪ್ಕೊಳ್ತೀರಾ ಅನ್ನೋ ರೀತಿ ಇವರು ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇರಬಹುದು. ಆ ವಿಷಯವನ್ನು ನೀವು ಒಪ್ಕೊಳ್ಳಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಆ ವಿಷಯವನ್ನು ದೂರ ತಳ್ಳಿದ್ರಿ, ಅಂದರೆ ಆಗಲ್ಲ ಅನ್ನೋ ರೀತಿ ಹೇಳಿದ್ರಿ ಅಂತ ಅನ್ನಿಸ್ತಾ ಇದೆ. ಇದರಿಂದ ಕೂಡ ಈ ಪರ್ಸನ್ ಹರ್ಟ್ ಆಗಿರಬಹುದು.
ನಿಮ್ಮ ಬಗ್ಗೆ ಈ ರೀತಿ ಥಿಂಕ್ ಮಾಡಿರ್ಬೋದು. ಅಂದರೆ ಏನೇ ತಪ್ಪಾಗಿದ್ರೂ ಕೂಡ ನಿಮ್ಮಿಂದ ಈ ರೀತಿ ಆಗಿದೆ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ಈಗ ಇದೆ ಅಂತ ಅನ್ನಿಸ್ತಾ ಇದೆ. ಈ ಕಾರಣದಿಂದ ಕೂಡ ಇವರು ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಇವರಿಂದ ನೀವು ದೂರ ಆಗಿರುವ ಸಾಧ್ಯತೆ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅಥವಾ ಇವರ ಫ್ಯಾಮಿಲಿ ಕಡೆಯಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ ಮಧ್ಯ ಯಾವುದೋ ಒಂದು ಇಶ್ಯೂ ಬಂದಿರಬಹುದು, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಫ್ಯಾಮಿಲಿ ಕಡೆಯಿಂದ ಈ ರಿಲೇಷನ್ಶಿಪ್ನ ಒಪ್ಪದೇ ಇರ್ಬೋದು. ಏನೇ ಆಗಿರ್ಬೋದು ಕೂಡ ನಿಮ್ಮಿಬ್ಬರ ನಡುವೆ ಈಗ ಗ್ಯಾಪ್ ಬಂದಿರುವಂಥದ್ದು ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲಿ ಏನೇ ತಪ್ಪು ನಡೆದಿದ್ರು, ಇವರ ಮನಸ್ಸಿಗೆ ಏನೇ ಹರ್ಟ್ ಆಗಿದ್ರು, ಇವರು ಯಾವ ಪೇನಲ್ಲಿದ್ದರೂ ಕೂಡ ಅದೆಲ್ಲದಕ್ಕೂ ಕಾರಣ ನೀವೇ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದರ ಜವಾಬ್ದಾರಿಯನ್ನು ನೀವೇ ತಗೋಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಅಂದರೆ ಅದನ್ನು ಸರಿ ಮಾಡೋದು ಯಾವ ರೀತಿ ಅನ್ನೋದು ನೀವೇ ಯೋಚನೆ ಮಾಡಬೇಕು. ಈ ರಿಲೇಷನ್ಶಿಪ್ನ ಯಾವ ರೀತಿ ತೊಗೊಂಡು ಹೋಗೋದು ಅದನ್ನು ನೀವೇ ಥಿಂಕ್ ಮಾಡಬೇಕು. ಏನೇ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದ್ರೂ ಕೂಡ ಅದನ್ನು ನೀವೇ ಪರಿಹರಿಸಬೇಕು. ನಿಮ್ಮ ತಪ್ಪಿಂದಾಗಿ ಈ ರೀತಿ ಆಗಿದೆ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಿಮ್ಮ ಬಗ್ಗೆ ಇವರು ಯೋಚನೆ ಮಾಡ್ತಾ ಇದ್ರು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ ಈ ಪರ್ಸನ್ಗೆ, ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ನೆನಪುಗಳಿಂದ ಅವರು ದೂರ ಹೋಗೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಇವರ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಬ್ರೇಕಪ್ ಆಗಬಹುದು, ಅಥವಾ ಈ ರೀತಿ ದೂರ ಆಗಬಹುದು ನೀವು, ಅಥವಾ ಈ ರೀತಿಯ ಪ್ರಾಬ್ಲಮ್ಸ್ಗಳು ಬರಬಹುದು ಅಂತ ಇವರು ಎಂದಿಗೂ ಕೂಡ ಯೋಚನೆ ಮಾಡಿರಲಿಲ್ಲ, ಅದರ ಬಗ್ಗೆ ಥಿಂಕೇ ಮಾಡಿರಲಿಲ್ಲ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಇವ್ರಿಗೆ ಇಷ್ಟೊಂದು ಪೇಯ್ನ್ ಆಗುತ್ತೆ ಅಂತ ಇವ್ರಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ನೋವನ್ನು ಅನುಭವಿಸಿದ್ದಾರೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿಗೆ ಅಷ್ಟೊಂದು ನೋವಾಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಯಾವಾಗಲೂ ಅಂದ್ಕೊಳ್ತಾ ಇರುವಂಥದ್ದು ನಿಮ್ಮ ರಿಲೇಷನ್ಶಿಪ್ ತುಂಬ ಸ್ಮೂತಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೇನೋ ಅನ್ನೋ ರೀತಿ ಇವರು ಥಿಂಕ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇರುತ್ತೆ ಅನ್ನೋದು ಇವರ ಮನಸ್ಸಿನಲ್ಲಿತ್ತು. ಆದರೆ ಇದು ಯಾವುದೋ ಒಂದು ರೀತಿಯಲ್ಲಿ ಈಗ ದೂರ ಆಗುವ ಸಿಚುವೇಶನ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇದು ಪ್ರೆಸೆಂಟಲ್ಲಿರುವಂತಹ ಸಿಚುವೇಶನ್ ಅಂದರೆ ಇವರ ಮನಸ್ಸಿಗೆ ನೋವಾಗಿದೆ, ಹಾಗಾಗಿ ಸ್ವಲ್ಪ ದೂರ ಕೂಡ ಆಗಿರಬಹುದು. ಇವರು ಅಂದ್ಕೊಳ್ತಿರೋದು ಇವರ ಮನಸ್ಸು ಏನು ಮುರಿದೋಗಿದೆ, ಯಾವ ನೋವು ಅನುಭವಿಸಿದ್ದಾರೆ, ಏನೇ ಆಗಿದ್ರೂ ಕೂಡ ನೀವೇ ಮಾಡಿರುವಂಥದ್ದು. ಇವರ ಹಾರ್ಟ್ ಬ್ರೇಕ್ ಏನಾಗಿದೆ ಅದು ನಿಮ್ಮಿಂದನೇ ಆಗಿದೆ. ನಿಮ್ಮ ನಡವಳಿಕೆಯಿಂದ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ನೀವೇ ಕಾರಣ, ನೀವೇ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು. ನಿಮ್ಮಿಬ್ಬರ ನಡುವೆ ಯಾವುದೇ ಕಂಡೀಷನ್ ಈಗ ಇರ್ಬೋದು, ಯಾವುದೇ ಸಿಚುವೇಶನ್ ಇರ್ಬೋದು, ಎಲ್ಲದಕ್ಕೂ ನೀವು ಕಾರಣ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ವ್ಯಕ್ತಿಯ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ನೀವು ಡೀಲ್ ಮಾಡ್ತಾ ಇದ್ರೋ, ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ, ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ ಇದು ಸೋಲ್ಮೇಟ್ ಎನರ್ಜಿ ಅಂತ ಕಾಣಿಸ್ತಾ ಇದೆ. ಸೋಲ್ಮೇಟ್ ಕನೆಕ್ಷನ್ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರೆಸೆಂಟಲ್ಲಿ ಏನಾದರೂ ನೋ ಕಾಂಟ್ಯಾಕ್ಟ್ ಇದ್ದರೆ, ಅಥವಾ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದರೆ, ಖಂಡಿತ ನೀವು ಮುಂದೆ ಸ್ಟ್ರಾಂಗ್ ಆಗಿ ಇಲ್ಲಿ ಯಾವ ರೀತಿ ಎನರ್ಜಿ ಇದೆ ಅಂದರೆ ತುಂಬ ಚಾನ್ಸಸ್ ಇದೆ ನಿಮ್ಮ ರಿಲೇಷನ್ಶಿಪ್ ಮತ್ತೆ ರಿಯೂನಿಯನ್ ಆಗುತ್ತೆ, ಮತ್ತು ನೀವಿಬ್ಬರು ಒಂದಾಗುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಇಲ್ಲಿ ರಿಯೂನಿಯನ್ ಎನರ್ಜಿ ರಿಪ್ರೆಸೆಂಟ್ ಆಗ್ತಾ ಇದೆ. ಹಾಗೆ ನಿಮ್ಮಿಬ್ಬರದು ಇಲ್ಲಿ ಸೋಲ್ಮೇಟ್ ಎನರ್ಜಿ ಅಂತ ರಿಪ್ರೆಸೆಂಟ್ ಆಗ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ತುಂಬ ಬ್ಯೂಟಿಫುಲ್ ಆಗಿರೋ ರಿಲೇಷನ್ಶಿಪ್ ಇನ್ನಿದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಈ ಎನರ್ಜಿನ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅಥವಾ ನೀವು ಯಾರ ಜೊತೆನೂ ಕಮಿಟ್ಮೆಂಟ್ ಕೊಡದೇ ಇದ್ದರೆ, ಯಾರ ಜೊತೆನೂ ಈಗ ರಿಲೇಷನ್ಶಿಪ್ಪಲ್ಲಿ ಇಲ್ಲದೇ ಇರುವವರು ಇದ್ದರೆ, ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಸೋಲ್ಮೇಟ್ ಅನ್ನೋರ ಪ್ರವೇಶ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಒಬ್ಬ ಒಳ್ಳೆಯ ಪಾರ್ಟ್ನರ್ ನಿಮಗೆ ಯಾವ ರೀತಿ ಬೇಕೋ, ಎಷ್ಟು ಪ್ರೀತಿ ಪಾತ್ರರು ಬೇಕೋ, ಅಥವಾ ನಿಮ್ಮನ್ನು ಎಷ್ಟು ಕೇರ್ ಮಾಡೋರು ಬೇಕೋ ಅಂತಹ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬರುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈಗ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಇರೋರು ಇದ್ದರೆ ನಿಮ್ಮಿಬ್ಬರ ರಿಯೂನಿಯನ್ ಆಗುತ್ತೆ, ನೀವಿಬ್ಬರು ಸೋಲ್ಮೇಟ್ಗಳಾಗಿದ್ದೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇವರನ್ನು ನೋಡೋದಾದರೆ, ಈ ಪರ್ಸನ್ಗೆ ಈಗ ಪ್ರೆಸೆಂಟಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ವಿಷಯದ ಬಗ್ಗೆ ಇಮೋಷ್ನಲಿ ಸ್ವಲ್ಪ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ದಿನ ಇಡೀ ಅಂದರೆ ಪೂರ್ತಿ ದಿನ ಇವರು ಯಾವುದೋ ಒಂದು ರೀತಿಯಲ್ಲಿ ಕಳೀತಾರೆ. ಅಷ್ಟೊಂದು ಮೂಡ್ ಸ್ವಿಂಗ್ಸ್ ಅನ್ನೋದು ಇವರಿಗೆ ಕಾಣಿಸೋದಿಲ್ಲ. ಅಂದರೆ ಪೂರ್ತಿ ದಿನ ಯಾವ ರೀತಿ ಅಂದರೆ
ಸ್ವಲ್ಪ ಖುಷಿಯಾಗಿರ್ಬೋದು, ಹ್ಯಾಪಿ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಈ ಪರ್ಸನ್ ದಿನವನ್ನು ಖುಷಿಯಾಗಿ, ಹ್ಯಾಪಿಯಾಗಿ ಅಥವಾ ಇವರ ಕೆಲಸದಲ್ಲಿ ಬ್ಯುಸಿಯಾಗಿ, ಇವರ ಯಾವುದೋ ಒಂದು ಕೆಲಸದಲ್ಲಿದ್ದರೆ ಆ ಕೆಲಸವನ್ನು ಮಾಡ್ತಾ ಕಳೀತಾ ಇರ್ಬೋದು. ಆದರೆ ರಾತ್ರಿ ಆಗ್ತಾ ಇದ್ದಂತೆ, ನೈಟ್ ಆಗ್ತಾ ಇದ್ದಂತೆ ಈ ಪರ್ಸನ್ಗೆ ಸ್ವಲ್ಪ ಆ್ಯಂಗ್ಸೈಟಿ ಅನ್ನೋದು ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಏನೇನೋ ವಿಚಿತ್ರ ಯೋಚನೆಗಳು ಬರುವಂಥದ್ದು, ಒಬ್ಬರೇ ಇರಬೇಕಾದ್ರೆ ಓವರ್ ಥಿಂಕಿಂಗ್ ಮಾಡುವಂಥದ್ದು, ಈ ರೀತಿಯೆಲ್ಲ ಈ ಪರ್ಸನ್ಗೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿ ಬರುವಂಥದ್ದು, ಅಂದರೆ ಏಕಾಂತದಲ್ಲಿದ್ದಾಗ ಅಥವಾ ಒಬ್ಬರೇ ಇದ್ದಾಗ ಬೇರೆ ಬೇರೆ ಯೋಚನೆಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ, ಅಥವಾ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಷ್ಟು ದಿನಗಳವರೆಗೂ ಯಾವುದೇ ಸಿಚುವೇಶನ್ ಆಗಿರ್ಬೋದು, ಏನೇ ಒಂದು ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವರ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇತ್ತು. ಅಲ್ಲಿ ಒಬ್ಬರು ಮುಖ್ಯ ಪಾತ್ರವನ್ನು ಈ ಪರ್ಸನ್ ವಹಿಸ್ತಾ ಇದ್ರು ಅಂತ ಅನ್ನಿಸ್ತಾ ಇದೆ. ಆದರೆ ಇದೆಲ್ಲದರಿಂದ ಮುಕ್ತಿ ಬೇಕು, ಈ ಮೆಚ್ಯೂರಿಟಿ ಅನ್ನೋದು ಬೇಡ ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಈಗ ಇವ್ರಿಗೆ ತುಂಬ ಫ್ರೀಯಾಗಿರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ತುಂಬಾ ಓವರ್ ಥಿಂಕಿಂಗ್ ಅನ್ನೋದಾಗಿರ್ಬೋದು, ನೆಗೆಟಿವ್ ಎಲ್ಲ ಯೋಚನೆಗಳು ಕೂಡ ಇವರ ಮನಸ್ಸಿಗೆ ಬಂದಿರಬಹುದು. ಅಂದರೆ ಬೆಳಗಿನ ಟೈಮ್ನಲ್ಲಿ, ದಿನದ ಟೈಮ್ನಲ್ಲಿ ಇವರ ಟೈಮ್ ಹೇಗೋ ಹೋಗುತ್ತೆ. ಇವರ ಕೆಲಸದಲ್ಲಾಗಿರ್ಬೋದು, ಏನೇ ಒಂದು ವಿಷಯದಲ್ಲಾಗಿರ್ಬೋದು, ಇವರು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಆದರೆ ನೈಟ್ ಆದಮೇಲೆ ಇವರ ಎಲ್ಲ ಯೋಚನೆಗಳು ಬರುತ್ತೆ ಅಂತ ಅನ್ನಿಸ್ತಾ ಇದೆ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಅಂದರೆ ತುಂಬ ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಕಾಗಿ ಹೋಗಿದೆ ಇವ್ರಿಗೆ. ಆ ಮೆಚ್ಯೂರಿಟಿ ಫೀಲ್ ಅನ್ನೋದು ಇವ್ರಿಗೆ ಬೇಡ ಅನ್ನಿಸ್ತಾ ಇದೆ. ಈಗ ಆರಾಮಾಗಿರಬೇಕು, ಹ್ಯಾಪಿ ಆಗಿರಬೇಕು, ಎಂಜಾಯ್ ಮಾಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ರಿಲ್ಯಾಕ್ಸ್ ಮೋಡ್ ಇರಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಯಾವುದೇ ವಿಷಯವನ್ನು ಅತಿ ಹೆಚ್ಚಾಗಿ ತಲೆಗೆ ತಗೊಳ್ಳೋದು ಬೇಡ, ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಫ್ರೀ ಆಗಿರಬೇಕು ಅನ್ನೋ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ಬರ್ಡನ್ ಫೀಲ್ ಆಗಿದೆ ಇವ್ರಿಗೆ ಅಂತ ಅನ್ನಿಸ್ತಾ ಇದೆ. ಈಗ ಶಾಂತಿ ಬೇಕು ಅನ್ನೋ ಥರ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಉಸಿರು ಕಟ್ಟೋ ಥರ ಎಲ್ಲ ಬರ್ಡನ್, ಅಂದರೆ ಎಲ್ಲ ಜವಾಬ್ದಾರಿಗಳಿಂದ ಮುಳುಗೋಗಿದ್ರು ಇವರು. ಅಲ್ಲಿ ದೊಡ್ಡಸ್ತಿಕೆ ಅಥವಾ ಮೆಚ್ಯೂರಿಟಿ ಅನ್ನೋದು ಈ ಪರ್ಸನ್ ಮೇಲಿತ್ತು. ಏನೇ ಜವಾಬ್ದಾರಿ ಇದ್ದರೂ ಇವ್ರು ತಗೊಳ್ಬೇಕಿತ್ತು. ಇದೆಲ್ಲವೂ ಸಾಕಾಗೋಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಜವಾಬ್ದಾರಿಗಳಿಂದ ಅಥವಾ ಈ ರೆಸ್ಪಾನ್ಸಿಬಿಲಿಟಿಯಿಂದ ಇವರೇ ಮರೆತಿದ್ದಾರೆ ಅನ್ನೋ ರೀತಿ ಜವಾಬ್ದಾರಿಯಲ್ಲಿ ಮುಳುಗೋಗಿದ್ರು ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಟೈಮ್ ಸಿಗ್ತಾ ಇರಲಿಲ್ಲ, ಅಂದರೆ ಇವರಿಗೆ ಕೊಟ್ಕೊಳ್ಳೋದಕ್ಕೆ ಇವ್ರಿಗೆ ಟೈಮ್ ಸಿಗ್ತಾ ಇರಲಿಲ್ವೇನೋ, ಅಷ್ಟು ಇವರು ಬ್ಯುಸಿಯಾಗಿದ್ದರು, ಅಷ್ಟು ಇವರು ತಲೆಗೆ ತಗೊಂಡಿದ್ರು. ಎಲ್ಲ ಬರ್ಡನ್ ಇವರ ತಲೆ ಮೇಲಿತ್ತು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದೆಲ್ಲದರಿಂದ ಮುಕ್ತಿ ಹೊಂದಬೇಕು, ಈಗ ಶಾಂತಿಯಾಗಿರಬೇಕು ಅನ್ನೋ ರೀತಿ ತುಂಬ ಯೋಚನೆಗಳು ಇವರ ಮನಸ್ಸಿನಲ್ಲಿ ರಿಪೀಟಾಗಿ ಬರ್ತಾ ಇದೆ. ಈಗ ಪ್ರೆಸೆಂಟಲ್ಲಂತೂ ಈ ಪರ್ಸನ್ ಇದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಶಾಂತಿಯಿಂದ, ತುಂಬ ಬ್ಯೂಟಿಫುಲ್ಲಾಗಿ ಲೈಫನ್ನು ಲೀಡ್ ಮಾಡಬೇಕು, ಎಂಜಾಯ್ಮೆಂಟ್ ಇರಬೇಕು, ಫ್ರೀಡಮ್ ಇರಬೇಕು, ಯಾವುದೇ ಅಡೆತಡೆ ಇರಬಾರ್ದು, ಎಲ್ಲ ಜವಾಬ್ದಾರಿಗಳನ್ನು ಬಿಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಜವಾಬ್ದಾರಿಗಳನ್ನು ತಗೊಂಡು ಸಾಕಾಗೋಗಿದೆ. ಅದರ ಬರ್ಡನನ್ನು ಸಹಿಸ್ಕೊಳ್ಳೋಕ್ಕಾಗ್ದಲೇ ಈ ತೀರ್ಮಾನವನ್ನು ಕೂಡ ಇವರು ತಗೊಂಡಿರಬಹುದು. ಇವ್ರು ಅಂದ್ಕೊಳ್ಳೋದು ಏನಂದರೆ, ಯಾರಿಗೋಸ್ಕರ ಎಷ್ಟೇ ಹೆಲ್ಪ್ ಮಾಡಿದ್ರು, ಎಷ್ಟೇ ಒಳ್ಳೇದು ಮಾಡಿದ್ರು ಅದರಿಂದ ಒಳ್ಳೆಯ ಹೆಸರಂತೂ ಬರೋದಿಲ್ಲ, ದೂರೋದಂತೂ ಬಿಡೋದಿಲ್ಲ, ಏನೋ ಒಂದು ನೆಗೆಟಿವ್ ಆಗಿ ಹೇಳೋದಂತೂ ಬಿಡೋದಿಲ್ಲ ಬೇರೆಯವರು. ಹಾಗಾಗಿ ಇದೆಲ್ಲ ಸಾಕು ಅನ್ನೋ ಥರ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಜವಾಬ್ದಾರಿಯನ್ನು, ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡಾಗ ಕೂಡ ಇವರ ಪ್ರಾಬ್ಲಮ್ಸ್ಗಳನ್ನಾಗಲಿ, ಇವರ ಮನಸ್ಥಿತಿಯನ್ನಾಗಲಿ, ಇವರ ಕಷ್ಟಗಳನ್ನಾಗಲಿ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಏನೇ ಹೇಳಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಈ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಫ್ರೀಯಾಗಿರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಫ್ರೀಡಮ್ ಬೇಕು, ಯಾವುದೇ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಬೇಡ, ಈ ರೀತಿಯ ಥಿಂಕಿಂಗ್ ಕೂಡ ಇವರ ಮನಸ್ಸಿನಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯಾಗಿ ತುಂಬ ಚಿಂತೆ ಮಾಡ್ತಾ ಇದ್ದಾರೆ ಇವರು ಅಂದ್ಕೊಳ್ಳೋದು, ಫ್ಯಾಮಿಲಿಗಾಗಲಿ ಯಾರಿಗೇ ಆಗಿರಬಹುದು, ತುಂಬ ಕೆಲಸಗಳನ್ನು ಮಾಡಿದ್ದೀನಿ, ತುಂಬ ಹೆಲ್ಪ್ ಮಾಡಿದ್ದೀನಿ, ಅಥವಾ ಅವರ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ, ಎಲ್ಲ ರೀತಿಯಿಂದನೂ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಿದ್ದೀನಿ, ಬರ್ಡನನ್ನು ತೊಗೊಂಡಿದ್ದೀನಿ, ಇದೆಲ್ಲವೂ ಸಾಕು, ಈಗ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನನ್ನ ದಾರಿ ನನಗೆ ಅನ್ನೋ ರೀತಿ ಈ ಪರ್ಸನ್ ಈಗ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ತುಂಬ ಟೈಮ್ನಿಂದ ಈ ಪರ್ಸನ್ ಯಾವುದೋ ಜವಾಬ್ದಾರಿಯನ್ನು ಅಥವಾ ಯಾವುದೋ ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ಅದು ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಏನೇ ಆಗಿರಬಹುದು, ಅದರ ಬಗ್ಗೆ ತುಂಬ ತಲೆಗೆ ತೊಗೊಂಡಿದ್ರು, ಅದೆಲ್ಲ ಇವರ ಮೇಲಿತ್ತು ಅನ್ನಿಸ್ತಾ ಇದೆ. ಆ ರೀತಿಯ ಮೆಚೂರ್ ಆಗಿರುವಂತಹ ಯಾವುದೇ ವಿಷಯಗಳು ಬೇಡ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಯಾರಿಗಾಗಿ ಎಷ್ಟೇ ಮಾಡಿದ್ರು, ಏನೇ ಹೆಲ್ಪ್ ಮಾಡಿದ್ರು ಕೂಡ, ಫ್ಯಾಮಿಲಿಗಾಗಿ ಆಗಲಿ ಯಾರಿಗೇ ಆಗಲಿ ಏನೇ ಮಾಡಿಕೊಟ್ರು ಕೂಡ ಅದು ಒಂದು ಪಾಸಿಟಿವ್ ಆಗಿರೋ ರಿಸಲ್ಟ್ ಇವರಿಗೆ ಸಿಕ್ಕಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೆಸ್ಪಾನ್ಸಿಬಿಲಿಟಿಯಿಂದ ಬ್ರೇಕ್ ತಗೋಬೇಕು ಅನ್ನೋದು ಇವರ ಈಗ ಸದ್ಯದ ಮನಸ್ಥಿತಿ ಅಂತ ಅನ್ನಿಸ್ತಾ ಇದೆ. ಇವರು ಲೈಫ್ನಲ್ಲಿ ಎಷ್ಟೇ ಸ್ಟ್ರಗಲ್ ಮಾಡಿರ್ಬೋದು, ಯಾವುದೇ ಒಂದು ರೀತಿಯ ಪೇಯ್ನ್ ಅನ್ನೋದು ಇವರ ಮನಸ್ಸಿನಲ್ಲಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಅದೆಲ್ಲದರಿಂದ ದೂರ ಹೋಗಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ. ಎಲ್ಲ ವಿಷಯಗಳನ್ನು ಕಟ್ಔಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ.
ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಆ ರಿಲೇಷನ್ಶಿಪ್ಪಲ್ಲಿ ಇವರು 100% ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಒಂದು ಮೋಸ ಆಗಲಿ, ಯಾವುದೇ ಒಂದು ಚೀಟ್ ಇವರು ಮಾಡಿಲ್ಲ ಅಂತ ಇವರು ಅಂದ್ಕೊಳ್ತಿದ್ದಾರೆ. ತುಂಬ ವ್ಯಾಲ್ಯೂವನ್ನು ಆ ರಿಲೇಷನ್ಶಿಪ್ಗೋಸ್ಕರ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಆ ರೀತಿಯ ಭಾವನೆಗಳಿದೆ. ಈ ರೀತಿ ಅವರು ಮಾಡಿದ್ರೂ ಕೂಡ ಇವ್ರಿಗೆ ಯಾವುದೇ ವ್ಯಾಲ್ಯೂ ಸಿಕ್ಕಿಲ್ಲ. ಅಲ್ಲಿ ಇವ್ರಿಗೆ ಬೇಕಾಗಿರುವಂತಹ ವ್ಯಾಲ್ಯೂ ಅನ್ನೋದು ಇವರಿಗೆ ಸಿಕ್ಕಿಲ್ಲ. ತುಂಬ ಅದರಿಂದ ನೋವನ್ನು ಅನುಭವಿಸಿದ್ದಾರೆ. ಆ ರಿಲೇಷನ್ಶಿಪ್ಪಿಂದ ಇವ್ರಿಗೆ ತುಂಬ ಹರ್ಟ್ ಆಗಿದೆ. ಹಾಗಾಗಿ ಕೂಡ ಈ ಪರ್ಸನ್ ಈ ಜವಾಬ್ದಾರಿಗಳಿಂದ ಹೊರಗಡೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಇವರು ಈಗ ಅಂದ್ಕೊಳ್ತಿರುವಂಥದ್ದು, ಬೇರೆ ವ್ಯಕ್ತಿಗಳಿಗೆ ನಾವು ಏನೇ ಮಾಡಿದ್ರು, ಎಷ್ಟೇ ಹೆಲ್ಪ್ ಮಾಡಿದ್ರು ಕೂಡ ಆ ಪರ್ಸನ್ ಕಡೆಯಿಂದ ಆಗಲಿ, ಆ ರಿಲೇಷನ್ಶಿಪ್ಪಿಂದ ಆಗಲಿ ಯಾವುದೇ ವ್ಯಾಲ್ಯೂ ಅನ್ನೋದು ಬರ್ತಾ ಇಲ್ಲ, ಯಾವುದೇ ವ್ಯಾಲ್ಯೂ ಅನ್ನೋದು ಸಿಗ್ತಾ ಇಲ್ಲ. ಇವರನ್ನ ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿಗಳು ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ಇವರು ಬೆಸ್ಟನ್ನು ಕೊಡಬೇಕು. ಆ ಕಡೆಯಿಂದ ಯಾವುದೇ ವ್ಯಾಲ್ಯೂ ಕೂಡ ಸಿಗೋದಿಲ್ಲ, ಯಾವುದೇ ಸಹಾಯ ಹೆಲ್ಪ್ ಆಗಲಿ ಇವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ. ಇವರ ಫ್ಯಾಮಿಲಿ ಬಗ್ಗೆ ಕೂಡ ಇವರು ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಕೆಲಸ ನಡಿಬೇಕಾದ್ರೆ ಇವ್ರಿಗೆ ತುಂಬ ಪ್ರಯಾರಿಟಿನ ಕೊಡೋದು, ಆ ಕೆಲಸ ಆದಮೇಲೆ ಇವರನ್ನು ಅಷ್ಟೊಂದು ಕೇರ್ ಮಾಡಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಎನಿ ಟೈಮ್, ಎಷ್ಟೇ ಟೈಮ್ ಇವ್ರಿಗೆ ಫ್ರೀಯಾಗಿ ಸಿಕ್ಕಿದ್ರು ಕೂಡ ಅಲ್ಲಿ ಇವ್ರಿಗೆ ಖಾಲಿ ಅನ್ನಿಸ್ತಾ ಇದೆ. ಯಾರೂ ಇಲ್ಲ ಅನ್ನೋ ರೀತಿ ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ. ಒಬ್ಬರೇ ಇದ್ದಾರೆ, ಒಬ್ಬಂಟಿಯಾಗಿದ್ದಾರೆ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದರ ಬಗ್ಗೆ ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇರಬಹುದು. ಈಗ ಇವರು ಪ್ರೆಸೆಂಟಲ್ಲಿ ಯಾವ ರೀತಿ ಅಂದ್ಕೊಳ್ತಿದ್ದಾರೆ ಅಂದರೆ, ಇವರ ಲೈಫ್ನಲ್ಲಿ ಏನೂ ಉಳಿದಿಲ್ಲ, ಎಲ್ಲ ಮುಗ್ದೋಗಿದೆ, ಎಲ್ಲರೂ ದೂರ ಆಗಿದ್ದಾರೆ, ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಲೈಫ್ನಲ್ಲಿ ಫ್ರೀಡಮ್ ಅನ್ನೋದು ಬೇಕು, ಯಾವುದೇ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೇಡ, ಎಲ್ಲದರಿಂದ ದೂರ ಆಗಿ ಇವರ ಲೈಫನ್ನು ಎಂಜಾಯ್ ಮಾಡಬೇಕು ಅನ್ನೋ ರೀತಿ ಇವರ ಮನಸ್ಥಿತಿ ಇದೆ. ಇವರ ಮನಸ್ಸಿನಲ್ಲಿ ಯಾರನ್ನಾದರೂ ಭೇಟಿಯಾಗಬೇಕು ಅಂತ ಇದ್ದರೆ ಅವರನ್ನು ಭೇಟಿಯಾಗಬೇಕು. ಇಲ್ಲಿವರೆಗೂ ಇವರ ಫ್ಯಾಮಿಲಿ ಏನಾದರೂ ಅದಕ್ಕೆ ಅಡ್ಡ ಬಂದಿದ್ದರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ಅಡ್ಡ ಏನಾದರೂ ಬಂದಿದೆ, ಅದೆಲ್ಲವನ್ನು ದಾಟಿ ಮುಂದೆ ಹೋಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾರ ಮಾತನ್ನು ಕೇಳಬಾರ್ದು, ಇವರ ಸ್ವಂತ ಡಿಸಿಷನ್ನಿಂದ ಇವರು ಏನೇ ಆ್ಯಕ್ಷನ್ ತೊಗೊಳ್ಳೋದಾದರೂ ಅದನ್ನು ತಗೋಬೇಕು. ಲೈಫ್ನಲ್ಲಿ ಫ್ರೀಡಮ್ ಇರಬೇಕು, ಎಲ್ಲ ವಿಷಯಗಳಿಂದ ಫ್ರೀಯಾಗಿರಬೇಕು, ಶಾಂತಿಯಾಗಿರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದು ಸರಿ ಅನಿಸುತ್ತೋ ಅದೇ ದಾರಿಯಲ್ಲಿ ನಡೀಬೇಕು, ಯಾರ ಮಾತನ್ನು ಕೇಳಬಾರ್ದು ಅನ್ನುವ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಮುಂದೆ ಇವರ ಮನಸ್ಸಿನ ಮಾತುಗಳನ್ನು ಕೇಳಬೇಕು ಅಂತ ಇದ್ದಾರೆ. ಫ್ಯಾಮಿಲಿ ಅಡ್ಡ ಬಂದರೂ, ಯಾರೇ ಇಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಕೂಡ ಅದೆಲ್ಲವನ್ನು ಸೈಡ್ಗಿಡಬೇಕು ಅನ್ನೋ ರೀತಿ ಇವರ ಥಿಂಕಿಂಗ್ ಇದೆ. ಯಾರ ಹತ್ರ ಇವರು ಮಾತಾಡಬೇಕು ಅಂತ ಇದ್ದಾರೋ, ಯಾರ ಹತ್ರ ಇವರು ಚೆನ್ನಾಗಿರಬೇಕು ಅಂತ ಇದ್ದಾರೋ, ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇದ್ದಾರೋ ಅದನ್ನು ಕರೆಕ್ಟಾಗಿ ಮಾಡಬೇಕು. ಯಾವುದೇ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಕೂಡ, ಯಾರೇ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಕೂಡ ಅದನ್ನು ಯಾವುದನ್ನು ತಲೆಗೆ ತಗೊಳ್ಬಾರ್ದು ಅನ್ನೋ ರೀತಿ ಯೋಚಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ವ್ಯಕ್ತಿಯ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.